ಇನ್ನು ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವ 7 ಬುರುಡೆಗಳು ಪುರುಷರದ್ದು ಅಂತಾನೆ ಹೇಳಲಾಗ್ತಾ ಇದೆ. ಅಧಿಕೃತ ವರದಿ ಇನ್ನು ಬರೋದು ಬಾಕಿ ಇದೆ. ಹೀಗೆ ತನಿಖೆ ಒಂದ್ ಕಡೆ ನಡೀತಾ ಇದ್ರೆ 2023ರ ಹಳೆ ವಿಡಿಯೋ ಒಂದು ಇದೀಗ ರಿಲೀಸ್ ಆಗಿದೆ. ಆ ವಿಡಿಯೋದಲ್ಲಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬುರುಡೆ ಕತೆ ಹೇಳ್ತಾ ಇದ್ದು ನನಗೆ ಅನ್ಯಾಯ ಆಗಿದೆ ಅಂತ ಆ ವಿಡಿಯೋದಲ್ಲಿ ಚಿನ್ನಯ್ಯ ಹೇಳ್ಕೊಂಡಿದ್ದಾನೆ. ಬುರುಡೆ ಚಿನ್ನಯ್ಯನ ಮತ್ತೊಂದು ವಿಡಿಯೋ ರಿಲೀಸ್. ತಿಮರೋಡಿಗೆ ಬುರುಡೆ ಕತೆ ಹೇಳಿದ್ದ ಚಿನ್ನಯ್ಯ. ಧರ್ಮಸ್ಥಳ ಬುರುಡೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ವಿಠ್ಠಲಗೌಡ ಹೇಳಿಕೆ ಆಧರಿಸಿ ಬಂಗ್ಲೆಗುಡ್ಡದಲ್ಲೂ ಶೋಧಿಸಲಾಗಿದ್ದು 2 ದಿನದಲ್ಲಿ 7 ಬುರುಡೆ ಮತ್ತು ಭಾಗಶಃ ಅಸ್ಥಿಪಂಜರ ಪತ್ತೆಯಾಗಿದೆ. ಇದೆಲ್ಲವೂ ಪುರುಷರದ್ದು ಅಂತ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಇದರಲ್ಲಿ ಒಂದು ಬುರುಡೆ ಕೊಡಗು ಮೂಲದ ಅಯ್ಯಪ್ಪದ್ದು ಎನ್ನಲಾಗಿದೆ. ಇದೆಲ್ಲದರ ಖಚಿತ ಎಫ್ಎಸ್ಎಲ್ ವರದಿ ಬಂದ ಬಳಿಕ ಗೊತ್ತಾಗಲಿದೆ. ಪ್ರಣಬ್ ಮೊಹಂತಿ ಗೃಹ ಸಚಿವ ಪರಮೇಶ್ವರನ್ನ ಭೇಟಿಯಾಗಿದ್ದಾರೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ತನಿಖೆ ಪ್ರಗತಿ ಬಗ್ಗೆ ಚರ್ಚಿಸಿದ್ದಾರೆ. ಹೀಗಿರುವಾಗ ಚಿನ್ನಯ್ಯನ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಪತ್ನಿ ಜೊತೆ 2 ವರ್ಷದ ಹಿಂದೆ ಅಂದ್ರೆ 2023ರ ಆಗಸ್ಟ್ ವೇಳೆಯಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದಾಗ ವಿಠ್ಠಲಗೌಡನಿಗೆ ಸಿಕ್ಕಿದ್ದ ಚಿನ್ನಯ್ಯನನ್ನ ತಿಮರೋಡಿ ಮನೆಗೆ ಕರೆತರಲಾಗಿತ್ತು. ಈ ವೇಳೆ ತಿಮರೋಡಿ ಭೇಟಿಯಾದ ವಿಡಿಯೋ ರಿಲೀಸ್ ಆಗಿದೆ. ವಿಡಿಯೋದಲ್ಲಿ ಬುರುಡೆ ಕಥೆಯನ್ನ ಚಿನ್ನಯ್ಯ ತಿಮರೋಡಿಗೆ ಒಪ್ಪಿಸಿದ್ದಾನೆ. ಗುಂಡಿ ತೆಗೆದು ಹೆಣ ಹೂಳುತ್ತಿದ್ದೆ, ನನಗೆ ದುಡ್ಡು ಕೊಡದೆ ಅನ್ಯಾಯ ಮಾಡಿದ್ರು ಅಂತ ಚಿನ್ನಯ್ಯ ಆರೋಪಿಸಿದ್ದಾನೆ. 6 ಗಂಟೆ ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಗಂಟೆ ದುಡ್ಡು ತಂದ್ರು ನಮ್ಮನ್ನು ಕಳ್ಕೊಂಡು ಅಂತ ಹೇಳಿ. ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತಿರ್ತೇವೆ ಕಲಿಸಿದ್ರು. ಧರ್ಮಸ್ಥಳ ನೇತ್ರಾವತಿ ಸಿಕ್ಕು ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ. ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಇವರ ಇರುವುದು ಸರ್ಕಾರದ ಯಾವುದು ಇಲ್ಲ. ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಂತ. ನಾವು ಹೇಳಿದವ್ರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ, ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ. ಇನ್ನು ಇದೇ ವೇಳೆ ಪೊಲೀಸರು ಹೊಡೆಯುತ್ತಿದ್ರು ಅಂತಾನು ಚಿನ್ನಯ್ಯ ಗಂಭೀರ ಆರೋಪ ಮಾಡಿದ್ದಾನೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ, ನಮ್ಮನ್ನೆಲ್ಲ ಹಿಡ್ಕೊಂಡು ಹೊಡಿಸಿದ್ದಾರೆ. ಕೆಲವೊಂದು ಒಬ್ಬರು ಮೂಕಲ್ಲೆಲ್ಲ ರಕ್ತ ಬಂದು ಭಯಂಕರ. ಮತ್ತೊಂದೆಡೆ ಎಸ್ಐಟಿ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಮಹಜರು ನಡೆಸಿದಾಗ 5.5 ಎಂಎಂನ ಬಂದೂಕು ಪತ್ತೆಯಾಗಿತ್ತು. ಈ ಸಂಬಂಧ ಆರ್ಮ್ಸ್ ಆಕ್ಟ್ ನಡಿ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಶಕ್ಕೆ ಪಡೆದ ಬಂದೂಕಿನ ಪರವಾನಗಿ ತೋರಿಸದೇ ಇದ್ರೆ ತಿಮರೋಡಿ ವಿರುದ್ಧ ಕ್ರಮವಾಗುವ ಸಾಧ್ಯತೆ ದಟ್ಟವಾಗಿದೆ. ಈ ನಡುವೆ ಪೊಲೀಸರು ತಿಮರೋಡಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಮಹೇಶ್ ಶೆಟ್ಟಿ ಮನೆಯಲ್ಲಿ ಇರಲಿಲ್ಲ. ಸೆಪ್ಟೆಂಬರ್ 21ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಮನೆಗೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ. ಇನ್ನು ಯಾರು ಷಡ್ಯಂತ್ರ ಮಾಡಿದ್ದಾರೆ ಎಂಬುದನ್ನ ಬಯಲು ಮಾಡಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಸರ್ಕಾರ ಕೋರ್ಟ್ ಅಲ್ಲಿ ಅಫಿಡವಿಟ್ ಹಾಕಿ ನಮ್ಮ ದಾರಿ ತಪ್ಪಿದಿರಿ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸ್ಪಷ್ಟವಾದ ತನಿಖೆ, ಹೊರಶಕ್ತಿ ಒಳಶಕ್ತಿ ಎಲ್ಲ ವಿಚಾರದಲ್ಲೂ ತನಿಖೆಯನ್ನು ಮಾಡಿ ಬಾಹ್ಯ ಶಕ್ತಿಗಳು ಯಾರ್ಯಾರು ಇದರ ಹಿನ್ನೆಲೆ ಇತ್ತು, ಷಡ್ಯಂತ್ರ ಹೇಳಿದ್ರು ಎಲ್ಲವನ್ನು ತನಿಖೆ ಮಾಡಿ ಅಂತಾನೆ ನಾವು ಹೇಳಿದ್ದೀವಿ. ಸೊ ಅದ್ರ ಬಗ್ಗೆ ನಾವೇನು ಆದರೆ ಕಾಲಮಿತಿಯಲ್ಲಿ ಮಾಡಿ. ಇನ್ನು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ ರಾವ್ ಮತ್ತು ವಕೀಲ ಕೇಶವಗೌಡ ಎಂಬುವರನ್ನ ಎಸ್ಐಟಿ ವಿಚಾರಣೆ ನಡೆಸಿದೆ. ಧರ್ಮಸ್ಥಳದ ಪರ ಹಾಗೂ ಬುರುಡೆ ಕೇಸ್ ಬಗ್ಗೆ ಇಬ್ರು ಹಲವು ಹೇಳಿಕೆ ನೀಡಿದ್ರು. ಹೀಗಾಗಿ ವಿಚಾರಣೆ ನಡೆಸಲಾಗಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.